ಅಂಬರೀಷ್ ಸರ್ಗೆ ಇವರು ತುಂಬಾನೇ ಫೇವ್ರೇಟ್. ಅವರಿಗೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಕಮಲ್ ಹಾಸನ್ ಅವರಿಗೆ, ಉಪೇಂದ್ರ ಅವರಿಗೆ, ಜೊತೆಗೆ ವಿಷ್ಣುವರ್ಧನ್ ಸರ್. ಈಗ ಒಂದು ಒಳ್ಳೆ ಮೇಕಪ್ ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಮೇಕಪ್ ಟಿಪ್ಸ್ ಬೇಕಾದಷ್ಟಿದೆ. ಅದಕ್ಕೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲು ನೀವು ನಿಮ್ಮ ಸ್ಕಿನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. 600 ಸಿನಿಮಾಗಳಿಗಿಂತಲೂ ಕೂಡ ಹೆಚ್ಚಿನ ಸಿನಿಮಾ ಅಂದರೆ ಅದು ನೋಡಿ, ಕೇಳೋಕ್ಕೆ 600 ಅಂತ ಎಷ್ಟು ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಮದ್ರಾಸಿಂದ ಬರೋದು ಔಟ್ಡೋರ್ ಯೂನಿಟ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಿರ್ಬೋದು, ಹೇರ್ ಸ್ಟೈಲಿಸ್ಟ್ಗಳಿರ್ಬೋದು, ಬೇಕಾದಷ್ಟು ಜನ. ಯಾಕೆ ಅಂದರೆ ಮೊದಲು ನಮ್ಮ ಕನ್ನಡ ಚಿತ್ರರಂಗ ಅಲ್ಲೇ ಇದ್ದಿದ್ದು, ಮದ್ರಾಸಲ್ಲೇ ಕನ್ನಡ ಚಿತ್ರಗಳೆಲ್ಲ ಮಾಡ್ತಾ ಇದ್ದಿದ್ದು. ನಮ್ಮ ಬ್ಯಾಚಲ್ಲಿದ್ದವರು TS ನಾಗಾಭರಣ, ರಂಗಸಂಪದ ಪ್ರೆಸಿಡೆಂಟ್ ಆಗಿದ್ದಂಥ ಜೆ ಲೋಕೇಶ್, ಬಿ ಜಯಶ್ರೀ. ಟಿಕೆಟ್ ಎಲ್ಲ ಎಷ್ಟಿತ್ತು ಆವಾಗ ಫಸ್ಟು ನಮ್ಮ ಟೈಮ್ನಲ್ಲಿ ನಾಟಕಗಳಿಗೆ 2 ರೂಪಾಯಿ. ಹಲೋ, ಈ ಮೈಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾನು ಕರ್ಕೊಂಡು ಬಂದಿರೋ ಗೆಸ್ಟ್ ಯಾರು ಗೊತ್ತಾ? ಅಂಬರೀಷ್ ಸರ್ಗೆ ಇವರು ತುಂಬಾನೇ ಫೇವ್ರೇಟ್. ಅವರಿಗೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಕಮಲ್ ಹಾಸನ್ ಅವರಿಗೆ, ಉಪೇಂದ್ರ ಅವರಿಗೆ, ಜೊತೆಗೆ ವಿಷ್ಣುವರ್ಧನ್ ಸರ್. ಬಹಳಷ್ಟು ನಟಿಯರಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಹಾಗೂ ಹಲವಾರು ಸಿನಿಮಾಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಚೋಮನದುಡಿ ಇವರ ಮೊದಲ ಸಿನಿಮಾ ಪರಸಂಗದ ಗೆಂಡೆತಿಮ್ಮ ಆಗಿರಲಿ ಅಥವಾ ಕಾನೂರು ಹೆಗ್ಗಡ್ತಿ ಆಗಿರಲಿ, ಇಂತಹ ಫೇಮಸ್ ಸಿನಿಮಾಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ಮೇಕಪ್ ರಾಮಕೃಷ್ಣ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಟ್ ನಾನು ನಿಮ್ಮ ಹತ್ರ ಫಸ್ಟೇ ಕೇಳೋದು, ನನಗೊಂದು ಒಳ್ಳೆ ಮೇಕಪ್ ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಮೇಕಪ್ ಟಿಪ್ಸ್ ಬೇಕಾದಷ್ಟಿದೆ ಅಲ್ವಾ? ಅದಕ್ಕೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊದಲು ನೀವು ನಿಮ್ಮ ಸ್ಕಿನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮೇಕಪ್ಗೆ ಆ ಮೇಕಪ್ಗೆ ಒಂದು ಸಲ ಮೇಕಪ್ ಸರಿಯಾಗಿ ಆಗದೇ ಇರೋ ಕಾರಣ ಸ್ಕಿನ್ನು ಸರಿಯಾಗಿಲ್ಲದೆ ಇರೋದು ಆಗುತ್ತೆ. ಆದ್ದರಿಂದ ಸ್ಕಿನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಹೇಗೆ ನೋಡ್ಕೊಳ್ಳೋದಪ್ಪ? ಕ್ಲೀನಾಗಿ ನೀವು ಒಂದು ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬನ್ನಿ ಅಂತ ಹೇಳ್ಬೋದು ನಾವು. ಆಯಿತು, ಬರ್ತೀರ. ಆಮೇಲೆ ನಿಮ್ಮದು ಆಯಿಲಿ ಸ್ಕಿನ್ ಆದರೆ ಏನು ಮಾಡಬೇಕು, ಅಥವಾ ಡ್ರೈ ಸ್ಕಿನ್ ಆದರೆ ಏನು ಮಾಡಬೇಕು, ಅದಕ್ಕೆಲ್ಲ ಒಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಥ ಅಂಶ, ಹೆಣ್ಮಕ್ಳಿಗಂತೂ ಗೊತ್ತಿರುತ್ತೆ. ಆಯಿಲ್ ರೆಸಿಸ್ಟೆಂಟ್ ಅಂತ ಹಾಕೋಬೋದು. ಅದರಲ್ಲೂ ಕೂಡ ನೀವು ಆಯಿಲ್ ರೆಸಿಸ್ಟೆಂಟ್ ಯಾವ ಕಂಪ್ನಿದು ಅಂತ ಕೇಳ್ತೀರಾ, ಆದರೆ ಅದು ಕಷ್ಟ. ಯಾಕೆಂದರೆ ಯಾವ ಕಂಪ್ನಿದು ಸರಿಯಾಗಿದೆ ಆ್ಯಂಡ್ ಎಲ್ರಿಗೂ ಅದೇ ಅನ್ವಯಿಸುತ್ತಾ ಹೇಳಕ್ಕೆ ಬರಲ್ಲ. ಆದ್ದರಿಂದ ನಿಮ್ಮ ಸ್ಕಿನ್ಗೆ ಯಾವ ಆಯಿಲ್ ರೆಸಿಸ್ಟೆಂಟ್ ಅನುಕೂಲವಾಗಿರುತ್ತೆ ಅಥವಾ ನಿಮ್ಗೆ ಅದು ಸರಿ ಅಂತ ಅನಿಸುತ್ತೆ ನಿಮ್ಮ ಸ್ಕಿನ್ಗೆ, ಅದನ್ನು ನೀವೇ ಆಯ್ಕೆ ಮಾಡ್ಕೊಳ್ಬೇಕು. ಆ ಆಯ್ಕೆ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಆಯಿಲ್ ರೆಸಿಸ್ಟೆಂಟ್ ತೊಗೊಳ್ತೀರ, ಯಾವುದೋ ಒಂದು ಕಂಪ್ನಿದು. ಅದಾದಮೇಲೆ ಇನ್ನೊಂದು ಸಲ ತೊಗೊಂಡು, ಅಥವಾ ನೀವು ಶೋರೂಮ್ಗೆ ಹೋಗಿ ಅಲ್ಲಿ ಕೆಲವು ಕಂಪನಿಗಳಲ್ಲಿ ಟ್ರಯಲ್ಸ್ ಎಲ್ಲ ಕೊಡ್ತಾರೆ, ಸ್ಯಾಂಪಲ್ಸ್ ಥರ. ಅದನ್ನು ನೀವು ಹಚ್ಕೊಂಡಾಗ ನಿಮ್ಮ ಸ್ಕಿನ್ ಮೇಲೆ ಆಯಿಲ್ ರೆಸಿಸ್ಟೆಂಟ್ನ ನಿಮಗೆ ಯು ಕ್ಯಾನ್ ಫೀಲ್ ಇಟ್, ಯಾವುದು ಸರಿ ಇಲ್ಲ ಅಂತಂದ್ಬಿಟ್ಟು. ಯಾವುದು ಎಷ್ಟೊತ್ತು ಇರುತ್ತೆ, ಎಷ್ಟು ಕಾಲ ಇದು ಬಾಳುತ್ತೆ, ಎಷ್ಟು ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ, ಅದು ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಆದ್ದರಿಂದ ನೀವು ಆಯಿಲ್ ರೆಸಿಸ್ಟೆನ್ಸ್ ಚೂಸ್ ಮಾಡಬೇಕಾದ್ರೆ ಈ ಥರದ ಒಂದು ಸ್ಯಾಂಪಲ್ಸ್ ಆ ಶೋರೂಮ್ಗೆ ಹೋಗಿ ಅಲ್ಲಿ ನೀವು ಅವರು ಯಾವುದು ಸಜೆಸ್ಟ್ ಮಾಡ್ತಾರೆ ನಿಮ್ಮ ಸ್ಕಿನ್ಗೆ, ಅದು ನಿಮಗೆ ಸರಿ ಹೋಗುತ್ತಾ ಅಂತ ನೀವೇ ಟೆಸ್ಟ್ ಮಾಡ್ಕೋಬೇಕು. ಇದು ಒಂದು ಆಯಿಲ್ ರೆಸಿಸ್ಟೆಂಟ್ ಬಗ್ಗೆ ಹೇಳಿದೆ. ಇನ್ನೊಂದು ಡ್ರೈ ಸ್ಕಿನ್ ಅಂತಿರುತ್ತೆ ಕೆಲವ್ರದ್ದು. ಆ ಡ್ರೈ ಸ್ಕಿನ್ಗೆ ಅದಕ್ಕೂ ಕೂಡ ಒಂದು ಪ್ರೈಮರಿಯಾಗಿ ಒಂದು ಅಪ್ಲೈ ಮಾಡ್ಕೋಬೇಕು. ಆ ಡ್ರೈ ಸ್ಕಿನ್ಗೆ ಸ್ವಲ್ಪ ನಾರ್ಮಲ್ ಸ್ಟೇಟಸ್ಗೆ ಬರೋದಕ್ಕೆ ನೀವು ಹಚ್ಚಬೇಕು, ಆ ಮಾಯಿಶ್ಚರೈಸಿಂಗ್ ಇರಬಹುದು ಅಥವಾ ಬೇರೆ ಒಂದು ಕಂಟೆಂಟ್ ಯಾವುದೋ ಒಂದು ಲಿಕ್ವಿಡ್ ಫಾರ್ಮ್ಯಾಟ್ ಯಾವುದು ಬೇಕಷ್ಟಿರುತ್ತೆ ಕಂಪನಿಗಳದ್ದು. ಅದರಲ್ಲಿ ನಿಮಗೆ ಯಾವುದು ಸೂಟಬಲ್, ಇದನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳೋದು
ನಿಮಗೆ ಅನುಭವಕ್ಕೆ ಬರುತ್ತದು. ನಿಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾಗಿದೆ ನನ್ನ ಸ್ಕಿನ್ಗೆ, ಯಾವುದು ಸರಿ. ಯಾರೋ ಒಬ್ಬರು ಬಂದು ಹೇಳ್ತಾರೆ ಇದನ್ನು ಹಚ್ಕೊಳ್ಳೆ ಅದನ್ನು ಹಚ್ಕೊಳ್ಳೆ ಅಂತ ಅಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಅದು ಅವ್ರ ಸ್ಕಿನ್ಗೆ ಸೂಟಬಲ್ ಆಗಿರಬಹುದು, ನಿಮ್ಮ ಸ್ಕಿನ್ಗೆ ಅದು ಸೂಟಬಲ್ ಅಂತ ಅನ್ನಿಸದೇ ಇರಬಹುದು. ಸೊ ಈ ಥರದ ಪ್ರಯೋಗಗಳು ನಾವು ನಮ್ಮ ಸ್ಕಿನ್ ಮೇಲೇ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಯಾವುದು ಸರಿ ಯಾವುದು ಸರಿ ಇಲ್ಲ ಇದನ್ನೆಲ್ಲ ನಾವು ಕಂಡುಹಿಡ್ಕೊಳ್ಬೇಕು. ಅದನ್ನು ಲಾಂಗ್ ಕೆಲವು ದಿವಸಗಳಾದ ಮೇಲೆ ನಿಮ್ಗೆ ಯಾಕೋ ಅದು ಸರಿ ಬರದೇ ಇರಬಹುದು. ಯಾಕೆ ಸರಿ ಬಂದಿಲ್ಲ, ಏನು ಎತ್ತ, ಇದನ್ನೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಕೊಳ್ತಾ ಹೋದರೆ ಕೊನೆಗೆ ಅಲ್ಟಿಮೇಟ್ಲಿ ಒಂದು ಯಾವುದೋ ಒಂದು ನಿಮಗೆ ಇಡಿಸುತ್ತೆ, ಸೆಟ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ಬಿಡೋಕ್ಕೆ ಮನಸ್ಸು ಬರಲ್ಲ. ಈ ಥರ ಅದು ಬ್ರ್ಯಾಂಡೆಡ್ ಅಂತ ಇರ್ಬೋದು, ಅಥವಾ ಆಯುರ್ವೇದಿಕ್ ಇರಬಹುದು, ಅಥವಾ ನ್ಯಾಚುರಲ್ ಏನು ಸಿಗುತ್ತೋ ಕೊಬ್ಬರಿ ಎಣ್ಣೆ ಇರಬಹುದು, ಸಿಂಪಲಾಗಿ ಸಿಗೋವಂಥ ಕ್ರೀಮ್ಗಳಿರಬಹುದು, ವ್ಯಾಸ್ಲಿನ್ ಇರ್ಬೋದು, ಏನೇ ಇರಬಹುದು. ನಿಮಗೆ ಯಾವುದು ಸೂಟಬಲ್ ಅನ್ನೋದು ಅದರ ನಿರ್ಣಯ ತಗೊಳ್ಳೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ. ನೀವೇ ಅದನ್ನು ಕಂಡುಹಿಡ್ಕೋಬೇಕು. ಅದನ್ನು ನೀವು ಮೇಕಪ್ಗೆ ಮುಂಚೆ ನೀವು ಸ್ಕಿನ್ ಕೇರ್ ತಗೊಳ್ಳೋದ್ರ ಜೊತೆಗೆ ಯಾವುದು ಮೊದಲು ನಿಮ್ಮ ಸ್ಕಿನ್ ಮೇಲೆ ಹಚ್ಕೊಂಡು ನಾನು ಮೇಕಪ್ ಕೂತ್ಕೋಬೇಕು ಅನ್ನೋ ಒಂದು ನಿರ್ಧಾರ ಅದು ನಿಮ್ಮದು. ಕರೆಕ್ಟ್. ಆ್ಯಕ್ಚುಲಿ ಇದು ಒಳ್ಳೆ ಟಿಪ್ಸು ಸಿಕ್ತು ನಮಗೆ. ಬಟ್ 600 ಸಿನಿಮಾಗಳಿಗಿಂತಲೂ ಕೂಡ ಹೆಚ್ಚಿನ ಸಿನಿಮಾ ಅಂದರೆ ಅದು ನೋಡಿ ಕೇಳೋಕ್ಕೆ 600 ಅಂತ ಎಷ್ಟು ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಬಟ್ ಕೆಲಸ ಮಾಡಿದ್ದೀರ ನೀವು 600ಕ್ಕಿಂತಲೂ ಕೂಡ ಹೆಚ್ಚಿನ ಸಿನಿಮಾಗಳಲ್ಲಿ. ಯಾಕಂದರೆ ಅದು ಈಸಿ ಅಲ್ವೇ ಅಲ್ಲ. ಒಂದು ಸಿನಿಮಾ, 2 ಸಿನಿಮಾ, 100 ಸಿನಿಮಾ, 200 ಸಿನಿಮಾ ಆದ ತಕ್ಷಣ ಸಾಕು ನನಗೆ ಅಂತ ಅನಿಸೋದು ಇರಬಹುದು. ಅಥವಾ ನೋಡಿ ಆ ನಂಬರ್ಸೇ ತುಂಬ ಜಾಸ್ತಿ ಅನಿಸುತ್ತೆ. ಬಟ್ ನೀವು 600 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಅದಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ. ಆ ಅನುಭವ ನೋಡಿ. ಮೊದಲು ಈ ಸಂಖ್ಯೆ ಬಗ್ಗೆ ಹೇಳ್ತೀನಿ. ಈಗ ಆಗ ಮೇಕಪ್ ಆರ್ಟಿಸ್ಟ್ಗಳು ಚೆನ್ನೈಯಿಂದ ಬರೋರು, ನಮ್ಮ ಕನ್ನಡ ಚಿತ್ರಗಳಿಗೆ ಚೆನ್ನೈಯಿಂದ ಬರೋರು. ಈಗ ಬೇಕಾದಷ್ಟು ಜನ ಇಲ್ಲೇ ಇದ್ದಾರೆ. ಆಗ ನಾ ಹೇಳೋದು ಈಗ 50 ವರ್ಷಗಳ ಹಿಂದೆ ಸುಮಾರು ಜನ ಸಿನಿಮಾಗಳಿಗೆ ಮೇಕಪ್ ಮಾಡುವಂಥವ್ರು, ಸಿನಿಮಾಗಳಿಗೆ ಹೇರ್ ಸ್ಟೈಲ್ ಮಾಡುವಂಥವ್ರು, ಇವರೆಲ್ಲರೂ ಅಲ್ಲಿಂದ ಕರ್ಕೊಂಡು ಬರೋರು. ಅಲ್ಲಿಂದ ಬೇಕಾದಷ್ಟು ಜನನ ಕರ್ಕೊಂಡು ಬರೋರು. ಈವನ್ನು ಔಟ್ಡೋರ್ ಯೂನಿಟ್ಗಳು ಕೂಡ ಚೆನ್ನೈ, ಆವಾಗ ಮದ್ರಾಸಿಂದ ಬರೋದು. ಔಟ್ಡೋರ್ ಯೂನಿಟ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಿರ್ಬೋದು, ಹೇರ್ ಸ್ಟೈಲಿಸ್ಟ್ಗಳಿರ್ಬೋದು, ಬೇಕಾದಷ್ಟು ಜನ. ಯಾಕೆ ಅಂದರೆ ಮೊದಲು ನಮ್ಮ ಕನ್ನಡ ಚಿತ್ರರಂಗ ಅಲ್ಲೇ ಇದ್ದಿದ್ದು, ಮದ್ರಾಸಲ್ಲೇ ಕನ್ನಡ ಚಿತ್ರಗಳೆಲ್ಲ ಮಾಡ್ತಾಯಿದ್ದು, ಶೂಟಿಂಗ್ ಎಲ್ಲ ಅಲ್ಲೇ ಮಾಡ್ತಾಯಿದ್ದು. ತುಂಬ ಕಷ್ಟದಲ್ಲಿ ಮಾಡ್ತಾಯಿದ್ರು. ಆಗ ಕನ್ನಡ ಚಿತ್ರಗಳಿಗೆ ನೈಟ್ ಮಾತ್ರ ಫ್ಲೋರ್ಸ್ ಸಿಗೋದು. ಇಂಡೋರ್ ಶೂಟಿಂಗ್ಗಳು ಮಾಡ್ಬೇಕಾರೆ ಫ್ಲೋರಲ್ಲಿ ನೈಟ್ಗಳೇ ಸಿಗ್ತಾ ಇದ್ದು. ಅವ್ರು ನೈಟಲ್ಲೇ ಮಾಡ್ಕೋಬೇಕು ಕನ್ನಡ ಪಿಕ್ಚರ್ಗಳು. ಮತ್ತೆ ಬೆಳಿಗ್ಗೆ ಬೇರೆ ಇದಕ್ಕೆ ಕೊಡೋರು. ಬೇರೆ ಅಲ್ಲಿ ತಮಿಳ್ನಾಡಿನಲ್ಲಿ ಅಂದರೆ ಮದ್ರಾಸಲ್ಲಿ ಅಂತ ಹೇಳ್ತೀನಿ ನಾನು. ಮತ್ತೆ ಮದ್ರಾಸನ ಪದನೇ ಆವಾಗ ಮದ್ರಾಸೇ ಇದ್ದಿದ್ದು, ಮದ್ರಾಸನ ಹೆಸರೇ ಇದ್ದಿದ್ದು. ಹಾಗಾಗಿ ಅದನ್ನೇ ಉಪಯೋಗಿಸ್ತೀನಿ. ಮದ್ರಾಸ್ ಯಾವಾಗ ಚೆನ್ನೈ ಆಯಿತು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ, ಚರಿತ್ರೆ ಇರಲಿ. ಆಗ ಮದ್ರಾಸಲ್ಲಿ ಏನು ಮಾಡೋರು ಅಂದರೆ ಬೇಕಾಷ್ಟು ಸ್ಟುಡಿಯೋಗಳಿದೆ, ಆದ್ರೂ ಕನ್ನಡ ಚಿತ್ರಗಳಿಗೆ ಬರೀ ನೈಟ್ ಟೈಮ್ಸೇ ಕೊಡ್ತಾ ಇದ್ದಿದ್ದು ಕಾಲ್ ಶೀಟ್ಗಳು. ನೈಟಲ್ಲಿ ನಾವು ಮಾಡ್ಕೋಬೋದಾಗಿತ್ತು. ಆಗ ನಾನಿನ್ನೂ ಅಲ್ಲಿ ಹೋಗಿರಲಿಲ್ಲ. ನನಗೂ ಇದೆಲ್ಲ ವಿಷಯ ನಾನು ತಿಳ್ಕೊಂಡಿರೋ ಅಂಥ ವಿಷಯ ಹೇಳ್ತಾ ಆಮೇಲೆ ನಿಮ್ಗೆ ಗೊತ್ತಾಗಿರೋ ವಿಷಯ. ನಾನು ಹೋದೆ, ಒಂದು ಸಲ ಹೋದೆ, ನನಗೆ ಒಳಗಡೆ ಬಿಡಲಿಲ್ಲ AVM ಸ್ಟುಡಿಯೋದಲ್ಲಿ. ಆವಾಗ ಬಿಡ್ತಿರಲ್ಲ ನೀವೇನು ಅಂತ ಕೇಳ್ತಾರೆ. ನನಗೆ ಆವಾಗ ನಾನಿನ್ನೂ ಮೇಕಪ್ ಕಲಾವಿದ ಆಗಿರಲಿಲ್ಲ, ಆರ್ಟಿಸ್ಟ್ ಆಗಿರಲಿಲ್ಲ, ಏನಿಲ್ಲ. ಹೆಂಗೆ ಬಿಡ್ತಾರೆ ಅವರು? ನೀವು ಯಾಕೆ ಹೋಗಿದ್ರಿ? ಆರ್ಟಿಸ್ಟ್ಗಳು ನೋಡಬೇಕು ಅಂತ ಹೋಗಿದ್ದೆ, ನೋಡಬೇಕು ಅಂತ ಹೋಗಿದ್ದೆ. ಆ ಶೂಟಿಂಗ್ ಹೇಗೆ ಮಾಡ್ತಾರೆ, ಹೇಗೆ ತೆಗಿತಾರೆ ಮೂವಿ ಅನ್ನೋದನ್ನು ಕ್ಯೂರಿಯಾಸಿಟಿ. ಅದು ನಮ್ಮ ತಾಯಿ ನನಗೆ ಒಂದು 40 ರೂಪಾಯಿ ಫೀಸ್ ಕೊಟ್ಟಿದ್ದರು ಪರೀಕ್ಷೆಗೆ ಅಂತಂದ್ಬಿಟ್ಟು. ಅದನ್ನು ತೊಗೊಂಡು ಹೊರಟೋಗಿದ್ದೆ ನಾನು. 40 ರೂಪಾಯಿ ಇಟ್ಕೊಂಡು 50 ವರ್ಷದಿಂದ ಹಂಗಿತ್ತು. 40 ರೂಪಾಯಿ ಇಟ್ಕೊಂಡು ಹೋಗಿ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಅಂದರೆ ನಮ್ಮದು ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಬಸ್ ಅಂದರೆ ಬಸ್ಸು, ಲಾರಿ ಅಂದರೆ ಲಾರಿ, ಕಾರ್ ಅಂದರೆ ಕಾರು, ಟ್ರೈನ್ ಅಂದರೆ ಟ್ರೈನ್, ಹೇಗೋ ಮ್ಯಾನೇಜ್ ಮಾಡೋಣ ಅಂತ. ನಾನು ಅಲ್ಲಿಗೆ ಹೋದಾಗ
ಮಡ್ರಾಸ್ಗೆ ಹೋಗ್ತಾ ಇದ್ದಂಗೆ ಒಬ್ಬ ಮೋಸ ಮಾಡಿ 20 ರೂಪಾಯಿ ಕಿತ್ಕೊಂಡ್ಬಿಟ್ಟ. ಇನ್ನು 20 ರೂಪಾಯಿನಲ್ಲಿ ನಾನು ಒಂದೆರಡು ದಿವಸ ಕಳೆದಿದ್ದೀನಿ ಮದ್ರಾಸಲ್ಲಿ. ನಾನು ಸ್ಟುಡಿಯೋಗೂ ನನಗೆ ಬಿಡಲಿಲ್ಲ, ಶೂಟಿಂಗ್ ನೋಡೋಕ್ಕೂ ಬಿಡಲಿಲ್ಲ. ಹಾಗೂ ಹೀಗೂ ಸಂಭವ್ ಒಂದು 2-3 ದಿವಸಕ್ಕೆ ನಾನು ಮತ್ತೆ ವಾಪಸ್ ಆದೆ ಬೆಂಗಳೂರಿಗೆ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿಕೊಂಡು ಟಿಕೆಟ್ ತೊಗೊಳ್ದಲೆ ಕದ್ದು ಟ್ರೈನಲ್ಲೇ ವಾಪಸ್ ಬಂದು ಮನೆ ಸೇರಿಕೊಂಡೆ. ಅಷ್ಟೊತ್ತಿಗಾಗಲೇ ನಮ್ಮ ಮನೇಲಿ ಎಲ್ರಿಗೂ ಗಾಬರಿ ಆಗಿತ್ತು. ಆಗ ಫೋನ್ ಗೀನ್ ಏನೂ ಇರಲಿಲ್ಲ. ಇದು ಬ್ಯಾಕ್ಗ್ರೌಂಡ್ ಆಫ್ ಮೈ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹಿಂಗೆ, ನಟರನ್ನು ನೋಡಬೇಕು ಅಂತ. ಅಂದ್ರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತ? ಇಂಟ್ರೆಸ್ಟ್ ಇತ್ತು ತುಂಬ. ನಾನು ಎಲ್ಲ ಪಿಕ್ಚರ್ಗಳು ನೋಡ್ತಾ ಇದ್ದೆ, ಕನ್ನಡ, ತಮಿಳು, ಹಿಂದಿ, ಇಂಗ್ಲೀಷ್ ಎಲ್ಲ ಫಿಲ್ಮ್ಗಳು ನೋಡ್ತಾ ಇದ್ದೆ. ಅವಾಗ ಹೇಗೆ ನೋಡ್ತಿದ್ರಿ? ಥಿಯೇಟರ್ಗೆ ಹೋಗ್ತಿದ್ರಾ? ಥಿಯೇಟ್ರಿಗೆ ಹೋಗ್ತಾ ಇದ್ದೆ. ಅವಾಗೆಲ್ಲ ನಮಗೆ 50 ಪೈಸೆ ನವರಂಗಲ್ಲಿ ಟಿಕೆಟು. ಮಾರ್ನಿಂಗ್ ಶೋಗೆ ಹೋದರೆ ಗೋಪಾಲಲ್ಲಿ 30 ಪೈಸೆ, 50 ಪೈಸೆ, ಆಮೇಲೆ 50 ಪೈಸೆ ಇದ್ದಿದ್ದು 60 ಪೈಸೆ. ನಮ್ಮ ಮನೆಗಳಲ್ಲಿ ಅಷ್ಟು ದುಡ್ಡೆಲ್ಲ ಕೊಡ್ತಾ ಇರಲಿಲ್ಲ. ಹಾಗೂ ಈಗೂ ನಾವು ನಮಗೆ ಅಕ್ಕಿ ತೊಗೊಂಡ್ಬಾ ಇದು ತೊಗೊಂಡ್ಬಾ ಅಂತ ಕಳಿಸಿದಾಗ ಉಳಿಸ್ಕೊಂಡು ಏನೇನೋ ಮಾಡಿಕೊಂಡು ಈ ಥರ ನಮ್ಮ ಚಲನಚಿತ್ರದ ಮೇಲೆ ಅಷ್ಟೊಂದು ಆಸಕ್ತಿ ಆಗಲೇ ಬಹಳ ಇತ್ತು. ಹೀಗಾಗಿ ನನಗೆ ಒಂದು ಚಿತ್ರಗಳ ಮೇಲೆ ಆಸಕ್ತಿ ಇರೋದಂತೂ ಖಚಿತ. ಯಾಕೆಂದರೆ ನಮ್ಮ ತಾಯಿಯವ್ರಿಗೂ ಇತ್ತು ಅಂತ ಕಾಣುತ್ತಾ ಅಷ್ಟು. ಅವರು ಪಾಪ ನಮ್ಮನ್ನು ಕರ್ಕೊಂಡು ಹೋಗೋರು ಸೆಂಟ್ರಲ್ ಥಿಯೇಟ್ರು ಮಲ್ಲೇಶ್ವರದಲ್ಲಿ. ನಮ್ಮ ಮನೆ ಇದ್ದಿದ್ದು ಆಗ ಮಲ್ಲೇಶ್ವರದಲ್ಲಿ 8ನೇ ಕ್ರಾಸು 7ನೇ ಮೇನ್ ರೋಡ್ ಇಲ್ಲಿದ್ವಿ. ನಮ್ಮದು ಒಂದು ಔಟ್ ಹೌಸು, ದೊಡ್ಡ ಕುಟುಂಬ ಆದರೂ ಔಟ್ ಹೌಸು. ಆಗ ಔಟ್ ಹೌಸ್ ಅಂದ್ರೇ ದೊಡ್ಡದಾಗಿತ್ತು ಮನೆ ಅದು. ನಮ್ಮ ತಂದೆಯವರು ಸರ್ಕಾರಿ ಉದ್ಯೋಗದಲ್ಲಿದ್ದರು. ಅವ್ರಿಗೆ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಾಗ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದವರು. ಆಮೇಲೆ ಮತ್ತೆ ಅವ್ರಿಗೆ ಟ್ರಾನ್ಸ್ಫರ್ ಆದಾಗ ಅವ್ರ ಜೊತೆ ಹೋಗಲಿಲ್ಲ. ಅವ್ರ ಜೊತೆ ಹೋಗಿದ್ದು ನಾನೊಬ್ಬನೇ ಅಡುಗೆ ಮಾಡಿಕೊಂಡು ಹಾಗೆ ಹೈಸ್ಕೂಲ್ನಲ್ಲಿ ಓದ್ಕೊಂಡು ನೆಲಮಂಗಲದಲ್ಲಿ ಜಾಸ್ತಿ ವರ್ಷಗಳು ನಾನು ಓದಿದೆ. ಹೌದಾ? ಆ ನಂತರ ನನ್ನ ಶನಿವಾರ ವೀಕೆಂಡಲ್ಲೇ ಅವರು ಬೆಂಗಳೂರಿಗೆ ಬಂದುಬಿಡೋರು ನಮ್ಮ ಮನೆಗೆ. ಅವ್ರ ಜೊತೆ ನಾನು ಬರಲೂಬಹುದಾಗಿತ್ತು, ಅಲ್ಲೇ ಉಳ್ಕೊಂಡು ಇರಬಹುದಾಗಿತ್ತು. ನೀವೇನು ಮಾಡ್ತಿದ್ರಿ? ನಾನು ಅಲ್ಲೇ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆದರೆ ನೆಲಮಂಗಲದಿಂದ ರಾತ್ರಿ 7 ಗಂಟೆ 8 ಗಂಟೆಗೆ ಹೊರಟು ಸೆಕೆಂಡ್ ಶೋ ಪಿಕ್ಚರ್ ನೋಡೋದಕ್ಕೆ ಗೋಪಾಲ್ ಥಿಯೇಟ್ರಿಗೆ ಬಂದು ಅಲ್ಲಿ ಪಿಕ್ಚರ್ ನೋಡ್ಕೊಂಡು ಮತ್ತೆ ನೆಲಮಂಗಲಕ್ಕೆ ಹೋಗ್ತಾ ಇದ್ದೆ. ದೂರ ನಿಜ, ನಿಮ್ಮ ಮನೆ ಹತ್ರ ಅಲ್ವಾ? ಆವಾಗ ಅದು ನೆಲಮಂಗಲದಿಂದ ಅದು ಏನು ಸೈಕಲ್ನಲ್ಲಿ ನಾವು ಬರ್ತಾ ಇದ್ದಿದ್ದು. ಸೈಕಲ್ನಲ್ಲಿ ಬಂದು ಹೋಗ್ತಾ ಇದ್ವಿ. ಈ ಥರದ್ದು ಒಂದು ಇದು ಸಿನಿಮಾ ಪ್ರೀತಿ. ಈಗ ಈ ಥರ ಹಿಂದೆ ಹೇಗೆ ನಮ್ಗೆ ಆಸಕ್ತಿ ಚಲನಚಿತ್ರರಂಗದಲ್ಲಿ ಬೆಳೀತು, ಅದನ್ನೇ ಹೇಗೆ ಹುದುಗಿಸಿಟ್ಕೊಂಡು ನನ್ನ ವಿದ್ಯಾಭ್ಯಾಸನೂ ಮುಗಿಸ್ತಾ ಬಂದೆ. ಡಿಗ್ರಿ ರೇಣುಕಾಚಾರ್ಯ ಕಾಲೇಜಲ್ಲಿ ಓದಿ ಅಲ್ಲಿ ಫೇಲ್ ಆಗಿ ಮತ್ತು ಇನ್ನೊಂದು ವರ್ಷ KLE ಕಾಲೇಜಿನಲ್ಲಿ ಓದಿ ಮತ್ತು ಅಲ್ಲಿ ಡಿಗ್ರಿ ಮಾಡಿಕೊಂಡು ಆ ಡಿಗ್ರಿ ಆದಮೇಲೆ ಇಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ 71 ಇಸ್ವಿ. ಆ ಸಂದರ್ಭದಲ್ಲಿ ನಾವು ಮುಗಿಸಿದ ತಕ್ಷಣ, ಆ ಕೋರ್ಸ್ ಮುಗಿದ ತಕ್ಷಣ ನನಗೆ ಏನು ಮಾಡೋದು, ಎಲ್ಲೂ ಕೆಲಸಗಳ ಫೇಲ್ ಬೇರೆ ಆಗಿದ್ದೆ. ಸರಿ ಏನು ಮಾಡೋದು, ಕೊನೆಗೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ಅವರು ಒಂದು ಹವ್ಯಾಸಿ ಕಲಾವಿದರಿಗೆ ರಂಗ ತರಬೇತಿ ಶಿಬಿರ ಮಾಡಿದರು. ಬೇಸಿಗೆ ಶಿಬಿರ, ಅದು 40 ದಿವಸದ್ದು. 40 ದಿವಸ ಶಿಬಿರ ಆಗ್ತಿತ್ತು ಅವಾಗ ಹಂಗಿದ್ರೆ? ಅದೊಂದು ಶಿಬಿರ 40 ದಿವಸದ್ದು ಇದು ಮಾಡಿದರು. ಆ ಒಂದು 3 ವರ್ಷದ ಅನುಭವ ರೇಣುಕಾಚಾರ್ಯ ಕಾಲೇಜಿನಲ್ಲಿ 2ನೇ ವರ್ಷದಲ್ಲಿ ಒಂದು ನಾಟಕ ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನ್ ಇಲ್ಲಿ ನಡೀತಾ ಇತ್ತು. ಅದು ನಮ್ಮ ಯಾವುದು ಆಮೇಲೆ ಹೇಳ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಇನ್ನೊಂದು ಸಂಘಟನೆಗಳೆಲ್ಲ ಸೇರಿ ಆಗ ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನ್ ಅಂತ ಮಾಡ್ತಾಯಿದ್ರು. ನಾವು BSc ಸೆಕೆಂಡ್ ಇಯರಲ್ಲಿ ಒಂದು ನಾಟಕ, ಶ್ರೀರಂಗರದ್ದು ಒಂದು ನಾಟಕ ಮಾಡಿದ್ವಿ. ಆ ನಾಟಕ ಯಾವುದು ಅದು ಹೆಸರು ಮರ್ತಾ ಹೋಗ್ತೇನೆ ಹೆಸರು. ಆ ನಾಟಕಕ್ಕೆ 2nd ಪ್ರೈಸ್ ಬಂತು ಉಲ್ಲಾಳ್ ಶೀಲ್ಡ್ ಡ್ರಾಮಾ ಕಾಂಪಿಟೇಷನ್ಲಿ. ಆಗ ನನ್ನ ಹೆಸರನ್ನು ಪರ್ಟಿಕ್ಯುಲರಾಗಿ ಇಂಥ ಪಾತ್ರದವರು ಚೆನ್ನಾಗಿ ಮಾಡಿದರು ಅಂತ ಒಂದು
ಸೂಚಿಸಿದರು, ಒಂದು ರೈಟ್ ಅಪ್ ಇತ್ತು. ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲಪ್ಪ, ತುಂಬ ಹೆಸರು ನಮ್ಮ ತಂದೆ ತಾಯಿಗೆ ತೋರಿಸೋದು, ಈ ಥರ ಬಂದಿದೆ ನೋಡಿ ಹೆಸರು ಅಂಥೇಳಿ. ಹೀಗಾಗಿ ನನ್ನ ಏನು ಒಂದು ಸಿನಿಮಾ ರಂಗದ ನಾಟಕದ್ದು ಕಲೆ, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು. ಆಗ ನನಗೆ ಮೇಕಪ್ ಕಲಾವಿದನಾಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ, ನೀವು ಅದ್ರ ಬಗ್ಗೆ ಯೋಚಿಸೂ ಇರಲಿಲ್ಲ. ಆದರೆ ಇಲ್ಲಿ ವರ್ಕ್ಶಾಪಿಗೆ ಬಂದಲ್ಲ, ಶಿಬಿರ 40 ಶಿಬಿರ, ಆ ಶಿಬಿರದಲ್ಲಿ ಎಲ್ಲದನ್ನು ಹೇಳ್ಕೊಡೋರು. ಕಾಸ್ಟ್ಯೂಮ್, ಮೇಕಪ್, ಲೈಟಿಂಗ್, ಬ್ಯಾಕ್ ಸ್ಟೇಜ್, ಆ್ಯಕ್ಟಿಂಗ್, ಡೈರೆಕ್ಷನ್ ಎಲ್ಲ ಇತ್ತು. ಆ್ಯಂಡ್ ಅದೆಲ್ಲ ಹೇಳ್ಕೊಡೋದ್ರ ಜೊತೆಗೆ ದಿನಕ್ಕೆ ₹1.25 ಕೊಡೋರು, ₹1.25. ಶಿಬಿರ ಬಂದಿರೋ ಶಿಬಿರಾರ್ಥಿಗಳಿಗೆ ಕೊಡ್ತಿದ್ರು, ಶಿಬಿರಾರ್ಥಿಗಳಿಗೆ ಅವರು ನಮಗೆ ಕೊಡೋರು. ಆಗ ₹1.25 ಒಂದೇ ದಿವಸದಲ್ಲಿ ಸಿಗುತ್ತೆ ಅಂದರೆ ನಮಗೆ ಬಹಳ ಖುಷಿ. ಸರ್, ಈಗ ನಾವು ದುಡ್ಡು ಕೊಟ್ಟು ಹೋಗ್ಬೇಕು, ಆವಾಗ ನಿಮಗೆ ದುಡ್ಡು ಕೊಡ್ತಾರೆ, ನಮ್ಗೆ ದುಡ್ಡು ಕೊಡೋರು ಅಲ್ಲ. ಈಗಲೂ ಬೇಕಷ್ಟು ಇದ್ದಾರೆ, ಕೊಡೋರು ಇದ್ದಾರೆ. ಬಟ್ ಇರಲಿ, ಅದು ಇರಲಿ, ನಮ್ಮ ಅನುಭವದ ಬಗ್ಗೆ ಹೇಳ್ತಾ ಇದ್ದೀನಿ. ಸರಿ, ಅಲ್ಲಿ $1.25 ಕೊಡ್ತಾರೆ ಅನ್ನೋದು ಒಂದು. ಎರಡನೇದಾಗಿ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ನಮಗೆ, ಟ್ರೈನಿಂಗು ಒಳ್ಳೆಯದು ಅಂತ ಹೇಳಿ ನಾವು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಅಲ್ಲಿ ಅನೇಕ ಜನ ಒಂದು ಸುಮಾರು 40 ಜನನ ಅಲ್ಲ 40-20 ಜನ ಇದ್ದರು, ಒಂದಷ್ಟು ಜನ ಇದ್ವಿ. ಅದರಲ್ಲಿ ಸುಮಾರು ಜನ ಇವಾಗೆಲ್ಲ ಹೆಸರಾಂತ ನಿರ್ದೇಶಕರಾಗಿದ್ದಾರೆ, ನಟರು ಆಗಿದ್ದಾರೆ. ನೆನಪಿದೆಯಾ ಸರ್, ಹೇಳ್ಬೋದು? ನಮ್ಮ ಬ್ಯಾಚಲ್ಲಿದ್ದವರು TS ನಾಗಾಭರಣ, ರಂಗಸಂಪದ ಪ್ರೆಸಿಡೆಂಟ್ ಆಗಿದ್ದಂಥ J. ಲೋಕೇಶ್, B. ಜಯಶ್ರೀ, ಆಮೇಲೆ ಇನ್ನು ಸುಮಾರು ಜನ ಇದ್ದಾರೆ, ಅಶೋಕ್ ಅಂತ ಒಬ್ಬರು, ಸುಮಾರು ಜನ, ಜ್ಞಾನೋಬ ಅಂತ ಒಬ್ಬರು, ಆಮೇಲೆ MA ಆನಂದ ಅಂತಂದ್ಬಿಟ್ಟು ಸುಮಾರು ಜನ. ಹೀಗೆ ತುಂಬ ಹೆಸರಾಂತ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಸುಮಾರು ಜನ ಅವರವರು ಹಳ್ಳಿಗಳಿಗೂ ಹೋಗಿ ಅಲ್ಲಿ ಈ ತರಬೇತಿಯಿಂದ ಏನು ಶಿಕ್ಷಣ ಪಡೆದ್ರೋ ಅದನ್ನು ಉಪಯೋಗಿಸ್ಕೊಂಡು ನಾಟಕಗಳು ಮಾಡೋದು ಅದೆಲ್ಲ ಮಾಡಿದ್ದಾರೆ. ಬಟ್ ನಮಗೆ ತುಂಬ ಅಲ್ಲಿ ಏನಕ್ಕೆ ನಮಗೆ ಆ ಶಿಬಿರದಲ್ಲಿ ಭಾಳ ಅನುಕೂಲ ಆಯಿತು ಅಂತ ಹೇಳಿದ್ರೆ, ನಮಗೇನು ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು, ಆಮೇಲೆ 6 ಗಂಟೆವರೆಗೂ ಅಷ್ಟೇ. ಎಲ್ಲಿ ಇದು ನಡೀತಾ ಇದ್ದಿದ್ದು ರಂಗಶಿಬಿರ ಅಂತ ಹೇಳಿದ್ರೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೇಲ್ಗಡೆ ಒಂದು ವರ್ಕ್ಶಾಪ್ ಇತ್ತು. ಅಲ್ಲೇ ನಮಗೆ ಟ್ರೈನಿಂಗು, ರಿಹರ್ಸಲ್ಸು ಎಲ್ಲ ಆಗೋದು. ಸಂಜೆ 6 ಗಂಟೆವರೆಗೂ ಈ ಲೇಡೀಸ್ ಲೌಂಜ್, ಜೆಂಟ್ಸ್ ಲೌಂಜ್ ಎಲ್ಲ ಇದೆಯಲ್ಲ, ಅಲ್ಲಿ ನಮಗೆ ಕ್ಲಾಸ್ಗಳು ಮಾಡ್ತಾಯಿದ್ರು. ಈ 6 ಗಂಟೆ ಆದಮೇಲೆ ಏನಾಗೋದು ಅಂತ ಹೇಳಿದ್ರೆ, ನಮ್ಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅಲ್ಲೇ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಕೂತ್ಕೊಳ್ಳೋದು. ಅದು ಏನು ಮೆಟ್ಲ ಮೇಲೆ ಯಾವಾಗ ಕೂತ್ಕೋತಾ ಇದ್ವಿ ಅಂದರೆ, ಏನೂ ಪ್ರೋಗ್ರಾಮ್ ಇಲ್ಲ ಅಂದಾಗ ಅಲ್ಲಿ ಪ್ರೋಗ್ರಾಮ್ ಇದ್ದರೆ ಆ ಪ್ರೋಗ್ರಾಮ್ ನಾವು ನೋಡೋದು. ಅದು ಏನು ಟಿಕೆಟ್ ಇರ್ತಿತ್ತು ಅವಾಗ. ಕೆಲವು ಪ್ರೋಗ್ರಾಮ್ಗಳು, ಕೆಲವು ಬಿಟ್ಟು ಇದ್ದಿದ್ದನ್ನು ಆರಾಮಾಗಿ ನೋಡಿಬಿಡ್ತಾ ಇದ್ವಿ. ಇನ್ನು ಕೆಲವನ್ನ ನಮಗೆ ಅಲ್ಲೇ ಒಂದು ಬೆಳಗಿಂದ ಸಾಯಂಕಾಲದವರೆಗೂ ಇರುವಾಗ ಹೆಂಗೆ ನುಸುಳೋದು ಅಂತ ಬೇರೆ ಕಲ್ತ್ಕೊಂಡಿದ್ವಿ. ಹೇಗೋ ಹಾಗೂ ಹೀಗೂ ಮಾಡಿ ಪ್ರೋಗ್ರಾಮ್ನ ನೋಡಬೇಕು ಅಂತಂದ್ಬಿಟ್ಟು ನಮಗೆ ಭಾಳ ಇಷ್ಟ. ಅಲ್ಲೇ ಕೊನೆಗಂತೂ ಕೆಲವು ಪ್ರೋಗ್ರಾಮ್ಗಳಂತೂ ಭಾಳ ಸ್ಟಡೆಡ್ ಪ್ರೋಗ್ರಾಮ್ಗಳು. ಅಂಥದ್ದನ್ನು ಈವನ್ ವೆಂಟಿಲೇಟರ್ಗಳಿರ್ತಾವಲ್ಲ, ಫ್ಯಾನ್ಗಳಿತ್ತು ಅವಾಗ, ಆ ಕಿಂಡಿಯಿಂದ ಕೂಡ ನೋಡ್ತಾ ಇದ್ವಿ. ಆಗ ಒಂದು ನಾಟಕ ಪ್ರಭಾತ್ ಶಿಶುವಾರದವ್ರದ್ದು ಹೌಸ್ಫುಲ್ಲು. ನಮಗೆ ಅವಾಗ ಎಲ್ಲ ಬಿಡ್ತಾ ಇರಲಿಲ್ಲ, ಓನ್ಲಿ ಟಿಕೆಟ್ ತೊಗೊಳ್ಳೋ ಅಷ್ಟು ಶಕ್ತಿನೂ ಇರ್ತಾ ಇರಲಿಲ್ಲ. ಟಿಕೆಟಲ್ಲಿ ಎಷ್ಟಿತ್ತು ಆವಾಗ? ಫಸ್ಟು ನಮ್ಮ ಟೈಮ್ನಲ್ಲಿ ನಾಟಕಗಳಿಗೆ ₹2, ₹3, ₹5, 1, 2, 3 ಕೂಡ ಇಟ್ಟಿರೋದುಂಟು. ಬಟ್ ಅವಾಗ ಅದೇ ದೊಡ್ಡದು. ನಾಟಕಕ್ಕೆ ಇಷ್ಟು ದುಡ್ಡು ಕೊಟ್ಟು ನೋಡ್ಬೇಕಾ ಅನ್ನೋ ಅಂತ ಮನೋಭಾವನೆ ಬೇಕಾದ ಜನದಲ್ಲಿತ್ತು. ಈಗಲೂ ಇದೆ, ಈಗ ಬೇರೆ ಥರ ಇದೆ, ಆಗ ಬೇರೆ ಥರ ಇತ್ತು. ಸರಿ, ಈಗ ಏನು ಮಾಡೋದು, ಟಿಕೆಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ ನಮಗೆ. ಹಾಗೂ ಈಗ ಆ ಗೇಟ್ ಕೀಪರ್ ಹತ್ರ ಮಸರು ಮಾಡಿ ಒಂಥರ ಚಮಕ ಹಚ್ಚಿ ಹೇಗಾದರೂ ಅವನ್ನ ರಿಕ್ವೆಸ್ಟ್ ಮಾಡಿಕೊಂಡು ನುಗ್ಗಿ ಆದರೂ ಹೇಗೋ ಮಾಡಿ ಹೋಗ್ತಾಯಿದ್ವಿ. ಇನ್ನು ಕೆಲವು ನಾಟಕಗಳಿಗೆ ಬ್ಯಾಕ್ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿಬಿಡ್ತಾಯಿದ್ವಿ. ನಾವು ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ ಅಂದ್ಕೊಂಡು ಬ್ಯಾಕ್ ಸ್ಟೇಜಲ್ಲಿ ಹೋಗಿ ಅಲ್ಲಿ ಸೈಡ್ ವಿಂಗಿಂದ ನೋಡೋದು ಉಂಟು.
ಹೀಗೆ ಬೇಕಾದಷ್ಟು ಮಾಡ್ತಾ ಮಾಡ್ತಾ ನಾನು ಆವಾಗ ನಮ್ಮ ಗುರುಗಳು ನಾಣಿಯವರು BN ನಾಣಿ ಅಂತಂದ್ಬಿಟ್ಟು BN ನಾರಾಯಣ್ B ನಾರಾಯಣ್ ಅವರ ಹೆಸರು. ಅವರು ಆಗಲೇ ತುಂಬ ಪ್ರಸಿದ್ಧ ಹೊಂದಿದಂಥ ಮೇಕಪ್ ಕಲಾವಿದ, ಹವ್ಯಾಸಿ ರಂಗಭೂಮಿ ಬೆಂಗಳೂರಲ್ಲಿ. ಅವ್ರ ಜೊತೆಗೆ ಸೇರ್ಕೊಂಬಿಟ್ಟೆ ನಾನು, ಹಂಗೂ ಹಿಂಗೂ ಮಾಡಿ ಬಾ ಅನ್ನೋದು. ಅವರು ಸ್ಕೂಟ್ರಲ್ಲಿ ಬರೋರು, ಫ್ಯಾಕ್ಟ್ರಿಯಿಂದನೋ ಎಲ್ಲಿಂದನೋ ಬರೋರು, ಮುಂದ್ಗಡೆ ಮೇಕಪ್ ಕಿಟ್ ಇಟ್ಕೊಂಡು ಬರೋರು. ಅವ್ರು ಸ್ಕೂಟ್ರಿನೂ ನಿಲ್ತಿರೋದಿಲ್ಲ, ನಾನು ಓಡೋಗಿ ಮೇಕಪ್ ಕಿಟ್ ತಗೊಂಡು ಹೋಗಿ ಹೀಗೆ ನನ್ನ ಮೇಕಪ್ ಅಲ್ಲಿಂದ ಶುರು ಆಯಿತು ಆ ಜರ್ನಿ. ಇಲ್ಲಿ ಒಂದು ಶಿಬಿರದಲ್ಲಿ ಎಲ್ಲ ಕಲ್ತ್ಕೋತಾ ಇದ್ದೆ. ಶಿಬಿರದಲ್ಲೂ ಮೇಕಪ್ ಅವರೇ ನಾಣಿಯವರು ಹೇಳ್ಕೊಡ್ತಾ ಇದ್ರು. ಇನ್ನು ಅವರು ಬಂದು ನಾಟಕಗಳಿಗೆ ಮೇಕಪ್ ಮಾಡುವಾಗ ಅವ್ರ ಜೊತೆ ಅಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಆವಾಗಲೇ ದೊಡ್ಡ ದೊಡ್ಡ ನಾಟಕಗಳು, ಸಿಂಡ್ರಲ್ಲ, ತೊಗಲಕ್, ಕಾಕನಗುಟ್ಟೆ ಎಲ್ಲ, ಇನ್ನು ಅನೇಕ ನಾಟಕಗಳು ಮೇಕಪ್ ಅವರು ಮಾಡುವಾಗ ಕೈಲಾಸಂ ನಾಟಕಗಳು, ಅದು ಇದು. ಪರ್ವತವಾಣಿಯವರ ಜೊತೆನೂ ವರ್ಕ್ ಮಾಡಿದ್ದೀನಿ, ನಾಣಿಯವ್ರ ಜೊತೆನೂ ವರ್ಕ್ ಮಾಡಿದ್ದೀನಿ. ನಾಣಿಯವ್ರ ಜೊತೆ ಅಸಿಸ್ಟೆಂಟಾಗಿ ಅನೇಕ ವರ್ಷಗಳು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದ ಹಾಗೆ ಅವರು ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ, ಅವ್ರಿಗೆ ಯಾವ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಲ್ವೋ ಆ ಪ್ರೋಗ್ರಾಮ್ಗೆ ನನ್ನ ಕಳ್ಸೋಕ್ಕೆ ಶುರು ಮಾಡಿದ್ರು. ಅಲ್ಲಿ ನನಗೆ ಸ್ವಲ್ಪ ಒಳ್ಳೆಯ ಹೆಸರು ಬಂತು. ಬರ್ತಾ ಬರ್ತಾ ಇನ್ನು ಬೇರೆ ಬೇರೆ ಟ್ರೂಪ್ಗಳವರು ಕರೆಯೋಕ್ಕೆ ಶುರು ಮಾಡಿದ್ರು. ಬೇರೆ ನನಗೆ ಇಂಡಿವಿಜುವಲಾಗೂ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ಆಗ ನನಗೆ ನಾನೇ ಒಂದು ಮೇಕಪ್ ಕಿಟ್ ಮಾಡ್ಕೋಬೇಕು ಅಂತ ಮನೋಸ್ಥಿತಿ ಉಂಟಾಯಿತು. ಆಮೇಲೆ ನನ್ನದೇ ಒಂದು ಮೇಕಪ್ ಕಿಟ್ ಒಂದು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನೋಡಿದ್ರೆ ಅಲ್ಲಿ ಮೇಕಪ್ ಕರೀತಾರೆ, ಆ್ಯಕ್ಟಿಂಗ್ ಕರೀತಾರೆ, ಬ್ಯಾಕ್ ಸ್ಟೇಜ್ ಕರೀತಾರೆ. ಆಮೇಲೆ ನಮ್ಮದೇ ಒಂದು ಟೀಮ್ ಕೂಡ ಒಂದು ಫಾರ್ಮ್ ಆಯಿತು. R ನಾಗೇಶ್ ಅಂತಂದ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ. ಆಗ ಅವರು ನಾವೆಲ್ಲ ಸೇರಿಕೊಂಡು ಒಂದು ಟ್ರೂಪ್ ಮಾಡೋಣ ಅಂಥೇಳಿ ರಂಗ ಸಂಪದ ಅಂತ ಒಂದು ಟ್ರೂಪ್, ಒಂದು ಮೊದಲನೇ ಮೀಟಿಂಗ್, ಅದು ಮ್ಯೂಸಿಯಂ ಮುಂಭಾಗದ ಆವರಣದಲ್ಲಿ ಒಂದು ಗಾರ್ಡನ್ನಲ್ಲಿ ಎಲ್ಲ ಒಂದು 10-15 ಜನ ಕೂತ್ಕೊಂಡು ಶುರು ಮಾಡಿದಂಥ ಒಂದು ಸಂಸ್ಥೆ ರಂಗ ಸಂಪದ. ಆ ರಂಗ ಸಂಪದಲ್ಲಿ ಆವತ್ತು ಒಂದು ಮೀಟಿಂಗ್ ಮಾಡಿ ಅಲ್ಲೇ ಒಂದು ಪ್ರಾರಂಭ ಮಾಡಿ, ಅಲ್ಲೇ ಕಬ್ಬನ್ ಪಾರ್ಕಲ್ಲೇ ಒಂದು ನಾಟಕ ಮಾಡೋಕ್ಕೆ ಹೋಗಿ, ನಾಟಕದ ದಿವಸನೇ ಭಾರೀ ಮಳೆ ಬಂದು ಅದು ಆಗಲೇ ಇಲ್ಲ. ಆಮೇಲೆ ಬೇರೆ ತದನಂತರ ಮಾಡಿದ್ವಿ. ಆ ರಂಗ ಸಂಪದ ನಾಟಕದ ಸಂಸ್ಥಾಪಕ ಸದಸ್ಯರಲ್ಲಿ ನಾನು ಒಬ್ಬ. ಈಗ ಹಳಬರ ಪೈಕಿ ನಾನು ಮತ್ತು ಹರಿಕೃಷ್ಣ ಇವರಿದ್ದೀವಿ. ಆಮೇಲೆ ಬಂದು ಸೇರಿಕೊಂಡಂಥವ್ರು ಲೋಕೇಶು, ಚಡ್ಡಿ ನಾಗೇಶ್ ಅಂತ ಎಲ್ಲ ಅವ್ರುಗಳು ಎಲ್ಲ ಮುಂದುವರಿಸ್ಕೊಂಡು ಬಂದು ಈಗ ಆ ಸಂಸ್ಥೆ ಕೂಡ 50 ವರ್ಷ ಕಂಪ್ಲೀಟ್ ಮಾಡಿದೆ ಬೆಂಗಳೂರು ಹವ್ಯಾಸಿ ರಂಗದಲ್ಲಿ. ಅದೇ ಥರ ಇನ್ನೇ ನಮ್ಮದೇ ಒಂದು ಸಂಸ್ಥೆ ಕೂಡ ಮಾಡ್ಕೊಂಡಿದ್ವಿ, ಶಕಶೈಲೂಷರು ಅಂತಂದ್ಬಿಟ್ಟು. ಆ ಶಕಶೈಲೂಷರು ಹೆಸರು ಕೊಟ್ಟವರೇ ಶ್ರೀರಂಗರು. ಅದು ಕೂಡ ಸುಮಾರು ನಾಟಕಗಳು ಮಾಡಿದ್ವಿ. ಅದರಲ್ಲಿ ಶುರು ಮಾಡಿದಂಥ ಒಂದು ನಾಟಕ ಸತ್ತವರ ನೆರಳು ಅನ್ನೋದು ಇವತ್ತಿಗೂ ನಡೆದಿದೆ. ನಾವು 25 ಶೋಗಳು ಮಾಡಿದ್ವಿ. 25ನೇ ಶೋ ಮಾಡುವಾಗ ನಾನು ಖಜಾಂಚಿ ಆಗಿದ್ದೆ. ಹೀಗೆ ಆ ನಾಟಕ ಈಗಾಗಲೇ ಒಂದು 700-800 ಶೋ ಹತ್ತತ್ರ ಬಂದಿದೆ. ಅದನ್ನು ಇನ್ನೊಂದು ಬೆನಕ ಅಂತ ಕನ್ವರ್ಟ್ ಮಾಡಿದ್ವಿ. ಆ ಶಕಶೈಲೇಶ್ವರು ಕೆಲವರು, ಇನ್ನು ಕೆಲವರು ಹೊಸಬ್ರು ಎಲ್ಲ ಸೇರಿಕೊಂಡು ಬೆನಕ ಅಂತ ಸಂಸ್ಥೆ ಶುರು ಮಾಡಿದ್ವಿ. ಆ ಬೆನಕ ಸಂಸ್ಥೆ ಇವತ್ತು ಬಹಳ ಪ್ರಸಿದ್ಧಿ ಹೊಂದಿರುವಂಥ ಸಂಸ್ಥೆ, ನಾಗಾಭರಣ ನೇತೃತ್ವದಲ್ಲಿ. ಅದು ಕೂಡ 50 ವರ್ಷ ಮುಗಿಸಿದೆ. ನೀವು ಮಾತಾಡುವಾಗಲೇ ಗೊತ್ತಾಗುತ್ತೆ ಆ ಇಂಟ್ರೆಸ್ಟ್ ಲೆವೆಲ್. ಅಂದರೆ ಅದಕ್ಕೆ ಇರಬೇಕಲ್ಲ, ನಾನು ಹೋಗಬೇಕು, ನಾನು ಪ್ರತಿ ಶೋನು ನೋಡಬೇಕು, ಆಮೇಲೆ ಕಿಟಕಿಲಿ ಇಣ್ಕಿ ನೋಡೋದು, ಎಲ್ಲೂ ಸಿಕ್ಕಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ಗೆ ಹೋಗಿ ಕೆಲಸ ಆದರೂ ಮಾಡಿ ನೋಡ್ತೀನಿ ಅಂತ ಆ ಇಂಟ್ರೆಸ್ಟ್ ಹೆಂಗಿರುತ್ತಲ್ಲ. ಯಾಕಂದರೆ ಮೇ ಬಿ ಆಗ ಮನೋರಂಜನೆ ಅನ್ನೋದು ಈ ಸಿನಿಮಾ, ಕಲೆ, ನಾಟಕ ಈ ಕ್ಷೇತ್ರದಲ್ಲೇ ಜಾಸ್ತಿ ಇತ್ತು, ಬೇರೆ ಎಲ್ಲೂ ನಮಗೆ ಸಿಗೋದಿಲ್ಲ ಅನ್ನೋದಲ್ವ ಮೇಯ್ನ್ ಆಗಿದ್ದಿದ್ದು.